ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇಲ್ಲಿ ಕ್ಲಾಸಿಡೆಂಟ್ ಹೌಸಿಗೆ ಬಂದಿದ್ದೀನಿ. ಇವತ್ತು ಡ್ರೆಸ್ಸಸ್ ನೋಡಬೇಕಿತ್ತು. ನಮ್ಮ ಮಾವನ ಮದುವೆ ಇದೆ ನೆಕ್ಸ್ಟ್ ಮಂತು ಅಂತ. ನೋಡೋಣ ಬನ್ನಿ ಹೇಗಿರುತ್ತೆ. ಆಟೋದಲ್ಲಿ ಬಾರೆ ಅಂತಂದರೆ ನೀನೇ ಬಾ ಅಂತ ಅಂದ್ಬಿಟ್ಟು ನಡ್ಕೊಬತ್ತಾ ಇದ್ದಾಳೆ ಗೈಸ್. ನೋಡಿ, ಹಾಯ್ ಮಾಡಿ ಮೇಡಮ್. ನೀನು ಕಾಣಿಸ್ತಾನೆ ಇಲ್ಲ. ಬಾ, ಆಗುತ್ತೆ ಅಲ್ಲ ಒಂದು ಸ್ವಲ್ಪ ಆಗುತ್ತೆ. ಚೆನ್ನಾಗಂತೈತಾ? ಟ್ರಯಲ್ ಮಾಡ್ಬೋದಲ್ವಾ? ಇದಾ ಪಿಂಕ್ ಅನ್ನೋದು? ಪಿಂಕ್ ನಿಮ್ಮ ಸ್ಕಿನ್ ಟೋನ್ ಮ್ಯಾಚ್ ಆಗಿಬಿಡುತ್ತೆ. ಪಿಂಕ್ ಬೇಡ ಅಂತನಾ? ಇದು ಚೆನ್ನಾಗಿ ಕಾಣಿಸುತ್ತೆ. ನಾನು ಡ್ರೆಸ್ಸಸ್ ಎಲ್ಲ ನೋಡಿಕೊಂಡು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಒಂದು 2-3 ತೊಗೊಂಡು ಹೋಗಿದ್ದೆ. ಲೈಕ್ ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಬಂದು ತೊಗೊಳ್ತಾ ಇರೋದು ರೆಂಟಿಗೆ. ನಾನಾಗಿ ಸ್ಟಿಚ್ ಮಾಡಿಸಿಲ್ಲ. ಏಕೆಂತಂದರೆ ಸುಮ್ಮನೆ ಎಲ್ಲದಕ್ಕೂ ಸ್ಟಿಚ್ ಮಾಡಿಸ್ಕೊಂಡು ಕುತ್ಕೊಂಡ್ರೆ ಹೆವಿಯಾಗಿರುತ್ತೆ. ನಾವು ಪದೇ ಪದೇ ಹಾಕ್ಕೊಳ್ಳೋದು ಇಲ್ಲ. ಆಗಲೇ ಸುಮಾರು ಡ್ರೆಸ್ಸಸ್ ನಾನು ಮದುವೆಗೆ ತೊಗೊಂಡಿರೋದು ಅಥವಾ ಕೀರ್ತನ ಹತ್ರ ಇರೋದೇ ಆಗಲಿ ನಾವು ಯಾವುದು ವೇರ್ ಮಾಡೋದೇ ಇಲ್ಲ. ಅದು 20-25,000 ಆ ಥರ ಎಲ್ಲ ಕೊಟ್ಟು ತೊಗೊಂಡಿದ್ದು. ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಮತ್ತೆ ತೊಗೊಳ್ಳೋದು, ನಾವು ಮತ್ತೆ ಹಾಕೋದು ಇಲ್ಲ ಅಂತ ಅಂದ್ಬಿಟ್ಟು ರೆಂಟಿಗೆ ತೊಗೊಳ್ಳೋಣ ಅಂತ ಬಂದಿದ್ದು. ಎಲ್ಲಿ ಬಂದಿರೋದು ಅಂತಂದರೆ ಕ್ಲಾಸಿ ರೆಂಟ್ ಹೌಸ್ ಅಂತ ಬಸವೇಶ್ವರ ನಗರಲ್ಲಿರೋದು. ಆಲ್ರೆಡಿ ಸುಮಾರು ಜನ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನೀವು ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ಆರಾಮಾಗಿ ಸ್ಟಿಚ್ ಮಾಡಿಸ್ಕೊಡ್ಬೋದು. ನನಗೆ ಹೇಳಿ ತೋರಿಸ್ತೀನಿ ಕೀರ್ತನಗೌಡ ಹೆಂಗಿದ್ದಾರೆ ಅಂತ. ಏನು ಮೇಡಮ್, ಈ ಕಡೆ ಬನ್ನಿ. ಆಯಿತು, ಹೆಂಗೈತೆ ಮೋಮೋಸು? ಗೈಸ್, ಚಿಕನ್ ತೊಗೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಲಿಫ್ಟ್ ತೆಗಿದ್ದೀನಿ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊಂಡೆ. ಸೊ ಇವತ್ತು ಕೀರ್ತನ ಬಂದಿದ್ದಾಳೆ. ನಾವು ಕ್ಲಾಸಿ ರೆಂಟ್ ಹೌಸ್ಗೆ ಹೋಗಿದ್ವಲ್ವಾ, ಹಂಗೆ ಕೀರ್ತನನ್ನು ಕರ್ಕೊಂಡು ಬಂದಿದ್ದೆ ಮನೆಗೆ. ಸೊ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಮತ್ತು ನಮ್ಮ ಅಮ್ಮನೂ ಸ್ವಲ್ಪ ಬೆಳಗ್ಗೆಯಿಂದ ಕಾಫಿ ಕುಡಿದಿಲ್ಲ, ಅದಕ್ಕೆ ಕಾಫಿ ಮಾಡು ಅಂತಂದ್ರೆ ಒಂದು ಸ್ವಲ್ಪ ಕಾಫಿ ಮಾಡ್ತಾ ಇದ್ದೀನಿ. ನೀವು ಬನ್ನಿ ಕಾಫಿ ಕುಡೀರಿ. ನಮ್ಮ ಮನೆಗೆ ಕೀರ್ತನಗೌಡ ಅವರು ಬಂದಿದ್ದಾರೆ. ಅವರಿಗೋಸ್ಕರ ಚಿಕನ್ ಕೂಡ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ ಗೈಸ್. ಬೇಡ, ಯಾಕೆ? ನಾನು ಕಾಫಿ ಎಲ್ಲ ಕುಡಿಯಲ್ಲ. ಅದೇನೇನು ಕುಡಿದ್ಯಾ? ನಾನೇನು ಕುಡಿಯಲ್ಲ.